ಸಿನಿಮಾನೇ ಮನೋರಂಜನೆ. ಹಾಗಾಗಿ ನಮ್ಮತನ, ನಮ್ಮ ಪೌರಾಣಿಕ, ಸಾಮಾಜಿಕ ಎಲ್ಲ ವಿಚಾರಗಳನ್ನು ಬಹಳ ಪ್ರಬಲವಾಗಿ ನೋಡಲಿಕ್ಕೆ, ಕೇಳಿಸ್ಕೊಳ್ಳಿಕ್ಕಿರುವಂಥದ್ದೇ ಸಿನಿಮಾ ಇಡೀ ಜಗತ್ತನ್ನೇ ಬಿಂಬಿಸಲಿಕ್ಕೆ ಸಾಧ್ಯವಿರುವಂಥ ಒಂದು ಭಾಳ ಪ್ರಬಲವಾಗಿರುವಂಥ ಒಂದು ರಂಗ. ಈಗ ನನ್ನ ಆತ್ಮೀಯ ಸ್ನೇಹಿತರು ಎಲ್ಲದಕ್ಕಿಂತ ಹೆಚ್ಚಾಗಿ ರಾಜಕೀಯದಲ್ಲಿದ್ದಾರೆ, ಸಿನಿಮಾದಲ್ಲಿದ್ದಾರೆ. ಈಗ ಸಿನಿಮಾದಲ್ಲಿ 300ಗಿಂತ ಹೆಚ್ಚಿನ ಸಿನಿಮಾದಲ್ಲಿ ನಟಿಸಿರುವಂಥ ನನ್ನ ಆತ್ಮೀಯ ಗಣೇಶ್ ರಾವ್ ಕೇಸರ್ಕರ್ ಅವರ ನಾಯಕತ್ವದ ತಾರಕೇಶ್ವರ ಸಿನಿಮಾ ಅವರ ನಾಯಕರಾಗಿದ್ದಾರೆ. ಪುರುಷೋತ್ತಮ್ ಅವರು ನಿರ್ದೇಶಕರಾಗಿದ್ದಾರೆ. ಶುಭಾರೈಸಿ ನಾನು ಸಿನಿಮಾ ನೋಡಲಿಕ್ಕೆ ಬಂದಿದ್ದೀನಿ. ಸರ್, ಸಿನಿಮಾದ ಯಾವುದಾದ್ರು ಬೇರೆ ಸಿನಿಮಾಗಳು ಆಗಿರ್ಬೋದು, ಗಣೇಶ್ ಅವರು ಅಭಿನಯಿಸಿರೋ ಯಾವುದೇ ಸಿನಿಮಾಗಳಾಗಿರ್ಬೋದು, ಅಂದರೆ ಅಂಶಗಳನ್ನಿಟ್ಟು ರಾಜಕೀಯ ರಂಗದಲ್ಲಿ ಯಾವತ್ತಾದರೂ ಅದನ್ನು ಯೂಸ್ ಮಾಡಿರೋದಿದೆಯಾ, ಬಳಸ್ಕೊಂಡಿರೋದಿದೆಯಾ ಅಂಶಗಳನ್ನು? ಖಂಡಿತ. ಏನೋ ಬೇರೆ ಬೇರೆ ಸಿನಿಮಾ ಇದೇನಂದರೆ ಇವಾಗ ನಮಗೆ ಪೌರಾಣಿಕ ಸಿನಿಮಾ ಆಗಿರೋದ್ರಿಂದ ಇದನ್ನು ಅಂಶಗಳು ಸಿನಿಮಾ ಮತ್ತು ರಾಜಕೀಯ ರಂಗ ಎರಡೂ ಒಟ್ಟಿಗೆ ಹೋಗುವಂಥದ್ದು. ಸೊ ಅದೇನು ಪ್ರತ್ಯೇಕ ಅಲ್ಲ, ಅಂಶಗಳು ಬಳಕೆ ಆಗೇ ಆಗ್ತವೆ. ಸೊ ಇಲ್ಲಿ ಒಬ್ಬ ಕಲಾವಿದರಾಗಿ ಸಮಾಜದಲ್ಲಿ ಗುರುತಿಸ್ಕೊಂಡಾಗ ಖಂಡಿತ ಅವ್ರ ಸಮಾಜದಲ್ಲಿ ಒಬ್ಬ ಚಿತ್ರನಟನಾಗಿ, ಒಬ್ಬ ಕಲಾವಿದನಾಗಿ ಜನ ಅವ್ರನ್ನ ಹೆಚ್ಚಾಗಿ ಗುರುತಿಸೋದು. ರಾಜಕಾರಣಿಯಾಗಿ ಇರ್ತಾರೆ. ನಾನು ತುಂಬ ದಿನ ಆಗಿತ್ತು ಇವತ್ತು ಥಿಯೇಟ್ರಿಗೆ ಈ ಭಾಗದಲ್ಲಿ ಬಂದಿದ್ದು. ಸೊ ಇವತ್ತು ಗಣೇಶ್ ಅವ್ರ ಜೊತೆ ಸಿನಿಮಾ ನೋಡೋಂಥ ಭಾಗ್ಯ ನಂದಾಗಿದೆ. ಸರ್, ಈಗ ಗಣೇಶ್ ಅವರ ಸಾಕಷ್ಟು ಸಿನಿಮಾಗಳನ್ನು ನೋಡಿದ್ದೀರಾ. ಅವ್ರ ಜೊತೆ ಮುಂದಿನ ದಿವಸಗಳಲ್ಲಿ ಅವ್ರ ಜೊತೆ ಆ್ಯಕ್ಟ್ ಮಾಡುವ ಆಸೆ ಏನಾದರೂ ಇದೆಯಾ? ಖಂಡಿತ. ಆ್ಯಕ್ಟ್ ಅಂತೂ ಮಾಡಲ್ಲ, ಟೆಲಿಫಿಲ್ಮಲ್ಲಿ ಮಾಡಿದಾರೆ ಆಲ್ರೆಡಿ. ನೆಕ್ಸ್ಟ್ ಮಾಡಿದಾಗ ಆ್ಯಕ್ಟ್ ಅಂತೂ ಮಾಡಲಿಕ್ಕೆ ಬರಲ್ಲ. ಸೊ ನಾವೇನು ಸ್ಪೇಸ್ ಇಟ್ಕೊಂಬಿಡೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಅಲ್ಲಿ ರಾಜಕೀಯ ರಂಗದಲ್ಲಿರೋರು ಬಣ್ಣ ಬೆಳ್ಕೋಬಾರ್ದು ಅಂತ. ಹಾಗಾಗಿ ನಮ್ಮ ಗಣೇಶ್ ಮಾತ್ರ ಇವಾಗ 2 ರೋಲ್ನಲ್ಲಿ ಇರಲಿ ಅಂತ. ಗಣೇಶ್ ಜಾಗ ನಾನು ತೊಗೊಳೋದು ಬೇಡ ಅಂತ. ಸರ್, ಕೊನೆಯದಾಗಿ ಸಿನಿಮಾ ಇಂಡಸ್ಟ್ರಿಯ ಬಗ್ಗೆ ಇತ್ತೀಚೆಗೆ ಕನ್ನಡ ಇಂಡಸ್ಟ್ರಿ ಎಸ್ಪೆಷಲಿ ಜನರು ಬರೋದು ಕಮ್ಮಿ ಆಗಿದೆ ಥಿಯೇಟರ್ಗೆ. ಥಿಯೇಟರೇ ಅಳಿವಿನ ಅಂಚಿನಲ್ಲಿದೆ. ಸೊ ಸರ್ಕಾರ ಇದ್ರ ಬಗ್ಗೆ ಗಮನ ವಹಿಸಬೇಕು. ಏನು ಮುತುವರ್ಜಿ ವಹಿಸುತ್ತೆ ಮುಂದಿನ ದಿನಗಳಲ್ಲಿ? ಖಂಡಿತ. ನೋಡಿ, ನಾಡಿನ ಸಂಸ್ಕೃತಿ ಉಳಿಸ್ಕೋಬೇಕು, ನಮ್ಮ ಭಾಷೆನ ಪ್ರಬಲವಾಗಿ ಉಳಿಸ್ಕೋಬೇಕಂದ್ರೆ ಸಿನಿಮಾ ರಂಗ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಹಾಗಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಚಲನಚಿತ್ರ ರಂಗಕ್ಕೆ ಇನ್ನು ಹೆಚ್ಚಾಗಿ ಒತ್ತು ಕೊಡಬೇಕು. ತುಂಬ ಅಂದರೆ ಒಂದು ಥಿಯೇಟರ್ ಮಾಲೀಕರ ವಿಚಾರದಲ್ಲಾಗಿರಲಿ, ಅವ್ರ ಲೈಸೆನ್ಸು. ನಾನು ಅಧಿಕಾರದಲ್ಲಿದ್ದಾಗ ನನಗೆ ಇಲಾಖೆ ಬರ್ತಿರಲಿಲ್ಲ. ಆದರೂ ಸಿನಿಮಾ ಥಿಯೇಟ್ರು, ಚಿತ್ರಮಂದಿರ ಮಾಲೀಕರು, ಎಕ್ಸಿಬಿಟರ್ಸ್ ಎಲ್ಲ ನನ್ನ ತುಂಬ ಸಲ ಭೇಟಿ ಮಾಡಿದಾಗ ಸರ್ಕಾರ ಜೊತೆ ಹಲವಾರು ಮೀಟಿಂಗ್ಗಳನ್ನು ಮಾಡಿಸಿದ್ರು. ಅವ್ರಿಗೆ DC ಇಂದ ಲೈಸೆನ್ಸ್ ವಿಚಾರದಲ್ಲಾಗಲಿ, ಕರೆಂಟ್ ಬಿಲ್ ವಿಚಾರದಲ್ಲಾಗಲಿ, ಬೇರೆ ಬೇರೆ ತುಡುಕುಗಳು ಏನೇನಿತ್ತು ಆ ತುಡುಕುಗಳಾಗಲಿ, ಪ್ರಾಪರ್ಟಿ ಟ್ಯಾಕ್ಸ್ ಆಗಲಿ, ಇಂಥ ಹಲವಾರು ವಿಚಾರದಲ್ಲಿ ಅವರಿಗೆ ಭಾಳ ಸಹಾಯಕಾರಿಯಾಗಿ, ಉತ್ತೇಜನಕಾರಿಯಾಗಿ ಅವರು ಸರ್ವೈವ್ ಆಗಬೇಕು. ಇವತ್ತು ಥಿಯೇಟರ್ಗಳು ಈ ಭಾಗದಲ್ಲಿ ಎಷ್ಟೋ ಥಿಯೇಟರ್ಗಳು ಮುಚ್ಚಿ ಹೋಗಿವೆ. ಸೊ ಇದು ನಿಜಕ್ಕೂ ನಮ್ಗೆ ದೊಡ್ಡ ಹಿನ್ನಡೆ. ನಾವು ಇವತ್ತು ಚೈನಾ ಅಂತ ದೇಶದಲ್ಲಿ ನೋಡಿದಾಗ ಸ್ಕ್ರೀನ್ಸು ಅಲ್ಲಿ 40,000 ಸ್ಕ್ರೀನ್ಸ್ ಇದೆ, ನಮ್ಮಷ್ಟು ಜನಸಂಖ್ಯೆ. ಆದರೆ ಇವತ್ತಿಲ್ಲಿ ನಮ್ಮ ಇಂಡಿಯಾದ ಭಾರತದಲ್ಲಿ ಸ್ಕ್ರೀನ್ಸ್ ಇರೋದು 15,000. ನಾವು ಸಿನಿಮಾ ರಂಗ ಬೆಳೆಯೋಕ್ಕೆ ಪೂರಕವಾಗಿರಲ್ಲ. ಒಂದು ಥಿಯೇಟ್ರಿಗೆ ಬಂದಿದ್ದ ತಕ್ಷಣ ಜನಕ್ಕೆ ಇಲ್ಲೊಂಥರ ಎಂಜಾಯ್ ಮಾಡೋಂಗಿರಬೇಕು. ಸೊ ಈ ಎಲ್ಲ ಗಮನದಲ್ಲಿಟ್ಕೊಂಡು ನನಗಂತೂ ಯಾವುದೇ ಸಂದರ್ಭ ಸಿಕ್ಕಾಗಲೂ ಏನೊಂದು ಚಿತ್ರಮಂದಿರಗಳು ಬೆಳಿಲಿಕ್ಕೆ ಬೇಕಾಗಿರುವಂಥ ಎಲ್ಲ ಸಹಾಯವನ್ನು ಮಾಡಲಿಕ್ಕೆ ಸಂತೋಷದಿಂದ ಚಿತ್ರರಂಗ ಮತ್ತು ಚಿತ್ರಮಂದಿರವನ್ನು ಬೆಳಿಲಿಕ್ಕೆ ಬೇಕಾಗಿರುವಂಥ ಎಲ್ಲ ರೀತಿಯಾದಂಥ ಸಹಾಯವನ್ನು ಮತ್ತು ಅವರ ಧ್ವನಿಯಾಗಿ ಮಾತಾಡಲಿಕ್ಕೆ ನನಗೆ ಭಾಳ ಸಂತೋಷ ಮಾಡ್ತೀನಿ ಅಂತ ಹೇಳೋದು. ಸರ್, ಇವಾಗ ಪರಭಾಷಾ ಸಿನಿಮಾಗಳಿಗೆ ಇಲ್ಲಿ ಥಿಯೇಟರ್ ಕೊಡ್ತಾರೆ. ಬಟ್ ಇಲ್ಲಿಯ ಕಲಾವಿದರಿಗೆ, ಇಲ್ಲಿಯ ಹೊಸ ಪ್ರತಿಭೆಗಳಿಗೆ ಥಿಯೇಟರ್ ರಿಲೀಸ್ಗೆ ಆಗಬೇಕಾದ್ರೆ ಸಮಸ್ಯೆಗಳಾಗ್ತದೆ ಸರ್. ಅದಕ್ಕೊಂದು ಕಡಿವಾಣ ಹಾಕುವಂಥ ಪ್ರಯತ್ನ ಏನಾದರೂ ಮುಂದಿನ ದಿವಸಗಳಲ್ಲಿ? ಖಂಡಿತ. ನಮ್ಮ ಸಿನಿಮಾಕ್ಕೆ ಇಷ್ಟು ದಿನ ಸ್ಕ್ರೀನ್ ಮಾಡಬೇಕು ಅಂತ ಕಡ್ಡಾಯವಾಗಿತ್ತು ಕಾನೂನಿನ ನಿಯಮದಿಂದ. ಇವತ್ತು ನಾವು ಕನ್ನಡ ಚಿತ್ರರಂಗ ಭಾಳ ಬಲಿಷ್ಠವಾಗಿ ಬೆಳೆಸ್ತೇವೆ, ಅದೇನು ಬಲಿಷ್ಠತೆ ಇದೆ. ಆದರೆ ಇನ್ನೂ ಒಂದು ವ್ಯವಸ್ಥೆಗಳು, ಈಗ ಸ್ಟುಡಿಯೋ ಮಾಡೋದ್ರೆ ಆಗಲಿ, ಪ್ರೊಡಕ್ಷನ್ಸಿ ಎಲ್ಲ ಬರುತ್ತೆ. ಒಂದು ಸಿನಿಮಾ ಪ್ರೊಡಕ್ಷನಿಂದ ಹಿಡಿದು, ಒಂದು ಕಲಾವಿದರಿಂದ ಹಿಡಿದು, ಚಿತ್ರಮಂದಿರದಿಂದ ಹಿಡಿದು ಎಲ್ಲ ವಿಚಾರ.
ಹಾಗಾಗಿ ಒಂದು ಪ್ರೊಡಕ್ಷನ್ ಮಾಡಲಿಕ್ಕೆ ಬರ್ತದೆ. ಹೇಗೆ ನಾವು ಸಹಾಯ ಮಾಡಬೇಕು, ಸರಳವಾಗಿ ಸುಲಭವಾಗಿ ಒಂದು ಪ್ರತಿಭೆಗಳನ್ನು ಹೆಚ್ಚಿಸಲಿಕ್ಕೆ ಇವತ್ತು ಏನು ಆ್ಯಕ್ಟಿಂಗ್ ಇನ್ಸ್ಟಿಟ್ಯೂಟ್ಗಳು ಅವನು ಒಂಥರ ವಿರಳವಾಗಿದೆ, ಸೇರೋರು ಇಲ್ಲ ಹಂಗಾಗಿದೆ. ಸೊ ಇಂಥ ಸಂಸ್ಥೆಗಳಲ್ಲೂ ನಾನು ಒಂದು ದೊಡ್ಡದಾಗಿ ನಮ್ಮ ಪಾಲಿಟೆಕ್ನಿಕ್ ಕಾಲೇಜ್ ಇದೆ ಸಿನಿಮಾ ಆ್ಯಕ್ಟಿಂಗಿಗೆ, ಅದನ್ನು ಅಪ್ರಸ್ತುತ ಆಗಿತ್ತು, ಅದನ್ನು ಹೆಚ್ಚಿಸಲಿಕ್ಕೆ ಮನುಷ್ಯ ಕಟ್ಟಲಿಕ್ಕೆ ನಾನು ವ್ಯವಸ್ಥೆ ಮಾಡಿದ್ದು. ಅದೇನೋ ಸ್ವಲ್ಪ ಲಿಟಿಗೇಷನ್ ಆಗೋದು, ಇಲ್ಲದೆ ಒಂದು ನಾವು ಪೂನಾ ಆ್ಯಕ್ಟಿಂಗ್ ಇನ್ಸ್ಟಿಟ್ಯೂಟ್ ಹೇಗಿತ್ತು ಆ ರೀತಿ ನಾವು ಒಂದು ಆ್ಯಕ್ಟಿಂಗ್ ಇನ್ಸ್ಟಿಟ್ಯೂಟ್ನ ಬೆಳೆಸಲಿಕ್ಕೆ ಮಾಡ್ತೀವಿ. ಬೇರೆ ಬೇರೆ ಇವತ್ತು ಪ್ರೈವೇಟ್ ಕಾಲೇಜಸ್ ಯೂನಿವರ್ಸಿಟಿ ಇವತ್ತು RV ಯೂನಿವರ್ಸಿಟಿಯವರು ಬೊಂಬಾಳೆ ಮತ್ತು RV ಒಂದು ಸಂಸ್ಥೆ ಈಗ ಆ್ಯಕ್ಟಿಂಗಿಗೆ ಸ್ಟಾರ್ಟ್ ಆಗಿದೆ. ಸೊ ಇಂಥ ಹಲವಾರು ಕಾಲೇಜ್ಗಳು ಬೇರೆ ಬೇರೆ ಯೂನಿವರ್ಸಿಟಿಯವರೇ ಸ್ಟಾರ್ಟ್ ಮಾಡ್ತಿದ್ದಾರೆ. ಒಂದಕ್ಕೊಂದು ಇದೊಂದು ಗಮನಿಸಿ ಎಷ್ಟು ಬೇಡಿಕೆ ಇದೆ ಅಂದರೆ ಲಕ್ಷಾಂತರ ರೂಪಾಯಿ ಫೀಸ್ ಕೊಟ್ಟು ಸೇರ್ಕೊತಾರೆ. ಸೊ ಈ ರೀತಿ ಆ್ಯಕ್ಟಿಂಗ್ ಅನ್ನಂತೂ ನೀವು ಯಾರನ್ನಾರು ಕೇಳಿದ್ರೆ ತಕ್ಷಣ ಯಾವುದೇ ಒಬ್ಬ ಒಂದು ಯುವಕನ ಕೇಳಿದ್ರೆ ನೀನು ಏನಾಗಬೇಕಪ್ಪ ಅಂದರೆ ಒಂದು ಆ್ಯಕ್ಟಿಂಗಿಗೆ ಬರಬೇಕು, ಒಬ್ಬ ಕಲಾವಿದ ಆಗಬೇಕು ಅನ್ನೋಂಥದ್ದು ಹೆಚ್ಚಿನ ಪ್ರತಿಭಾನ್ವಿತ ಯುವಕರಲ್ಲಿ ನೀವು ಕೇಳಿದ್ರೆ ಎವ್ರಿಬಡಿ ವಾಂಟ್ಸ್ ಟು ಗೆಟ್ ಇಂಟು ಸಿನಿಮಾ. ಸೊ ಹಾಗಾಗಿ ಸಿನಿಮಾ ಅನ್ನುವಂಥದ್ದು ಒಂದು ಕನಸಿನ ಒಂದು ಸುಂದರ ಲೋಕ, ಎಲ್ಲರೂ ಬರಬೇಕು ಅಂತಾರೆ. ಹಾಗಾಗಿ ಇದಕ್ಕೆ ಅಡಚಣೆಗಳು ಏನಿದೆ ಅದು ನೀವೆಲ್ಲ ತೆರವುಗೊಳಿಸಿ ಅದನ್ನು ಬೆಳೀಲಿಕ್ಕೆ ಏನೇನು ಬೇಕೋ ನಮ್ಮ ತಾರಕೇಶ್ವರ ಸಿನಿಮಾ ಗೆದ್ದಿದೆ, ಗೆಲ್ತಾನೆ ಇರುತ್ತೆ. ಗಣೇಶ್ ಅವರು ಯಾವುದು ಗೆಲ್ತಾನೆ ಇರಲಿ, ಅವರು ಕಲಾವಿದರು, ಅವ್ರ ಮನೆಯವರು, ಈ ಎಲ್ಲ ಕುಟುಂಬದವರು ಇಡೀ ತಂಡಕ್ಕೆ ಎಲ್ಲರಿಗೂ ಭಾಷೆಗಳನ್ನು